ಧನಪುರ ಅನ್ನುವ ಹೆಸರಿನ ಊರಿನಲ್ಲಿ ಬಾಳ್ತಾ ಇದ್ದ ಯಾರ ಮನೆಯಲ್ಲೂ ಕೂಡ ಧನ ಇಲ್ಲ. ಆ ಊರಿನಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಇದ್ದ. ಊರಿನಲ್ಲಿದ್ದ ಎಲ್ಲ ಧನನೂ ಅವನತ್ರನೇ ಇತ್ತು. ಅವನೇ ಪಾಪಯ್ಯ. ಊರಿನವರು ಎಲ್ರೂ ಮರ್ಯಾದೆಯಿಂದ ಅವನನ್ನ ಪಾಪಯ್ಯ ಅಂತ ಕರೆದ್ರು ಕೂಡ ಅವನು ಹೋದ್ಮೇಲೆ ಹಿಂದ್ಗಡೆ ಅವನನ್ನ ಜಿಪುಣ ಪಾಪಯ್ಯ ಅಂತ ಕರಿತಾ ಇದ್ರು. ಅವನತ್ರ ಇರುವ ಆಸ್ತಿಗೂ ಅವನು ಬಾಳ್ತಾ ಇರುವ ಬದುಕಿಗೂ ಸ್ವಲ್ಪನೂ ಸಂಬಂಧನೇ ಇರ್ತಾ ಇರ್ಲಿಲ್ಲ. ಅವನ ಹತ್ರ ದೊಡ್ಡ ಬಂಗ್ಲೆ ಮನೆ ಇತ್ತು. ಆದ್ರೆ ಆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಚಾಪೆ ಹಾಕೊಂಡು ಮಲಗ್ತಾ ಇದ್ದ ಅವನು. ಅವನ ಹತ್ರ ಎಷ್ಟೋ ಆಸ್ತಿಗಳು ಇತ್ತು. ಆದ್ರೆ ಅವನು ಹಾಕೊಂಡಿರುವ ಬಟ್ಟೆ ಹರಿದೋಗಿತ್ತು. ಅವನ ಮನೇಲಿರುವ ಗೊಡೋನಲ್ಲಿ ಅಕ್ಕಿ ಬೇಳೆ ಅಂತ ಎಷ್ಟೇ ಇದ್ರೂ ಅವನು ದಿನ ತಿಂತಾ ಇದ್ದಿದ್ದು ಬರೀ ಗಂಜಿಯನ್ನ. ₹1 ಖರ್ಚು ಮಾಡ್ಬೇಕು ಅಂದ್ರೂ ಕೂಡ ಅವನಿಗೆ ಪ್ರಾಣ ಹೋದ ಹಾಗೆ ಇರುತ್ತೆ. ಅವನು ಅಂದ್ಕೊಳ್ಳೋದೆಲ್ಲ ಒಂದೇ, ಜೀವನದಲ್ಲಿ ತುಂಬಾನೇ ಹಣ ಸಂಪಾದನೆ ಮಾಡ್ಬೇಕು. ಅವನ ಹೆಂಡತಿ ಹೆಸರು ಶಾಂತಮ್ಮ. ಆಕೆ ದೇವತೆಯ ತರ. ಆದ್ರೆ ಗಂಡನ ಜಿಪಣತನದಲ್ಲಿ ಪಾಪ ತುಂಬಾನೇ ಕಷ್ಟಪಡ್ತಾ ಇದ್ರು. ಆದ್ರೂ ಕೂಡ ಬೇರೆ ದಾರಿ ಇಲ್ಲದೆ ಬಾಳ್ತಾ ಇದ್ರು. ಅವರಿಗೆ ಒಬ್ನೇ ಒಬ್ಬ ಮಗ ರಾಮು. ರಾಮು ಪಟ್ಟಣದಲ್ಲಿ ಓದಿ ಹೋಗಿ ಆಮೇಲೆ ವಾಪಸ್ ಅವನು ಊರಿಗೆ ಬಂದಿದ್ದ. ತಂದೆಯ ಜಿಪಣತನದಿಂದ ಅವನು ಕೂಡ ತುಂಬಾನು ಕಷ್ಟಪಡ್ತಿದ್ದ. ಆ ವರ್ಷ ಇದ್ದಕ್ಕಿದ್ದಂತೆ ಧನಪುರಕ್ಕೆ ತುಂಬಾನೇ ಬರಗಾಲ ಬಂತು. ಆದ್ರಿಂದ ನದಿ, ಕೊಳ, ಬಾವಿಯಲ್ಲಿರುವ ನೀರೆಲ್ಲಾನು ಒಣಗಿ ಹೋಗಿತ್ತು. ನೀರಿಲ್ಲದೆ ಕಾರಣ ವ್ಯವಸಾಯನೂ ಮಾಡಕ್ಕಾಗ್ಲಿಲ್ಲ. ಊರಿನ ಪ್ರಜೆಗಳು ಏನು ಮಾಡಕ್ಕಾಗದೆ ತುಂಬಾನು ಕಷ್ಟಪಡ್ತಾ ಇದ್ರು. ಹೊಟ್ಟೆಗೆ ತಿನ್ನಕ್ಕೆ ಆಹಾರನೂ ಇಲ್ಲ, ಕುಡಿಯಕ್ಕೆ ಆ ಊರಿನಲ್ಲಿ ಸ್ವಲ್ಪನೂ ನೀರೂ ಇಲ್ಲ. ಆದ್ರೆ ಪಾಪಯ್ಯನ ಬಾವಿಯಲ್ಲಿ ನೀರಿಗೆ ಕೊರತೆನೇ ಇಲ್ಲ. ಅವನ ಗೊಡೋನಲ್ಲಿ ಬೇಕಾದಷ್ಟು ಅಕ್ಕಿ ಭತ್ತ ಇತ್ತು. ಒಂದಿನ ಮಧ್ಯಾಹ್ನದ ಸಮಯ ಊರಿನ ಮುಖ್ಯಸ್ಥ ಹಾಗೂ ಊರಿನಲ್ಲಿ ಇರುವ ಕೆಲವು ರೈತರು ಪಾಪಯ್ಯನ ಮನೆಗೆ ಒಂದು ಆಸೆಯಿಂದ ಬಂದಿದ್ರು. ಒಂದ್ ವೇಳೆ ಪಾಪಯ್ಯ ಸಹಾಯ ಮಾಡ್ತಾನೋ ಎನ್ನುವ ಒಂದು ಆಸೆಯಿಂದ. ಅವರನ್ನೆಲ್ಲ ನೋಡಿದಾಗ ರಾಮುವಿಗೆ ತುಂಬಾನು ಬೇಜಾರಾಯ್ತು. ಆವಾಗ ಊರಿನ ಮುಖ್ಯಸ್ಥ ಕೈ ಮುಗ್ದು, ಪಾಪಯ್ಯನವ್ರೆ, ದಯವಿಟ್ಟು ಹೊರಗಡೆ ಬನ್ನಿ, ನಿಮ್ ಜೊತೆ ಮಾತಾಡ್ಬೇಕು. ಒಳಗಡೆಯಿಂದಾನೇ ಪಾಪಯ್ಯ ಈ ರೀತಿ ಉತ್ತರ ಕೊಟ್ಟ. ಯಾರದು? ಯಾಕೆ ನನ್ನ ಕರಿತಿದ್ದೀರಾ? ನನ್ ಜೊತೆ ಸಾಲ ಸಿಗೋದಿಲ್ಲ. ಹಾಗೆ ಬಂದ ದಾರಿಯಲ್ಲೇ ಹಿಂತಿರುಗಿ ಹೋಗಿ. ರಾಮು ತಂದೆಯ ಹತ್ತಿರ, ಅಪ್ಪ, ಊರಿನ ಜನ ತುಂಬಾ ಬಡತನದಲ್ಲಿದ್ದಾರೆ. ಅವ್ರು ನಿಮ್ ಜೊತೆ ಏನೋ ಕೇಳಲಿಕ್ಕೆ ಬಂದಿದ್ದಾರೆ. ಸ್ವಲ್ಪ ಅವ್ರ ಮಾತು ಕೇಳಿ. ರಾಮು ಒತ್ತಾಯ ಮಾಡಿದ್ರಿಂದ ಇಷ್ಟನೇ ಇಲ್ಲದೆ ಪಾಪಯ್ಯ ಮನೆಯಿಂದ ಹೊರಗಡೆ ಬಂದ. ಅವನ ಹರಿದೋಗಿರುವ ಬಟ್ಟೆ, ಅವನ ಮುಖ ಬಾಡಿ ಹೋಗಿರೋದನ್ನ ನೋಡಿದ್ರೆ ಅವ್ರೆಲ್ರಿಗಂತ ಅವನೇ ಬಡವಂತರ ಕಾಣಿಸ್ತಿದ್ದ. ಏನು? ಯಾಕೆ ನನ್ ಮನೆ ಹತ್ರ ಬಂದಿದ್ದೀರಾ? ನಾನೇನಾದ್ರೂ ಆಶ್ರಮ ನಡೆಸ್ತಾ ಇದ್ದೀನಾ? ಅಯ್ಯೋ ಪಾಪಯ್ಯನವ್ರೆ, ನಿಮ್ ಜೊತೆ ದಾನ ಕೇಳಲಿಲ್ಲ. ನಮ್ಮ ಮಕ್ಕಳು ತುಂಬಾ ಹಸಿವಲ್ಲಿದ್ದಾರೆ. ಅವರಿಗೆ ಒಂಚೂರು ಧಾನ್ಯವನ್ನು ಕೊಟ್ರೆ ಚೆನ್ನಾಗಿರುತ್ತೆ. ನಮ್ಮ ಬೆಳೆ ಚೆನ್ನಾಗಿ ಬೆಳೆದ ತಕ್ಷಣ ತಗೊಂಡಿರುವ ಬಡ್ಡಿ ಸಮೇತ ನಿಮ್ಗೆ ಹಿಂದಿರುಗಿಸಿ ಕೊಡ್ತೀವಿ. ಹೌದಯ್ಯ, ನಿಮ್ಮ ಬಾವಿಯಲ್ಲಿ ಸ್ವಲ್ಪ ಆದ್ರೂ ನೀರಿದೆ. ದಯವಿಟ್ಟು ನಮಗೆ ಆಶ್ರಯವನ್ನು ಕೊಡಿ. ಆ ನೀರು ಕುಡಿದು ನಾವು ಜೀವನ ಮಾಡ್ತೀವಿ. ಅದನ್ನು ಕೇಳಿ ಪಾಪಯ್ಯ ನಗುತ್ತಾ, ಏನು ಪುಣ್ಯ ಬರುತ್ತಾ? ಆ ಪುಣ್ಯನ ಕಟ್ಕೊಂಡು ನಾನೇನ್ ಮಾಡ್ಬೇಕು? ಅಲ್ಲ, ನಾನು ನಿಮ್ಮ ರೀತಿ ಸೋಮಾರಿಯಾಗಿ ಕೂತ್ಕೊಂಡಿರ್ಲಿಲ್ಲ. ನಾನು ಚಿಕ್ಕ ವಯಸ್ಸಿನಿಂದ ಕಷ್ಟಪಟ್ಟು ದುಡಿದು ಸೇರಿಸಿಟ್ಟ ಹಣ ಇದನ್ನ ನಿಮ್ಗೆ ಕೊಡಕ್ಕಾಗುತ್ತಾ? ಆವಾಗ ರಾಮು, ಅಪ್ಪ, ಅವರು ನಮ್ಮ ಊರಿನವರು. ಕಷ್ಟದಲ್ಲಿ ಇರುವವರಿಗೆ ನಾವು ಸಹಾಯ ಮಾಡ್ಬೇಕು. ಪಾಪಯ್ಯ ಕೋಪದಿಂದ, ಸಾಕು ಬಾಯಿ ಮುಚ್ಚೋ. ನೀನು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ತಾನೇ ನಿನಗೂ ಈ ಕಷ್ಟ ಗೊತ್ತಾಗೋದು. ನೀನು ಆರಾಮವಾಗಿ ಪಟ್ಟಣದಲ್ಲಿ ಓದ್ತಾ ಇದ್ದೆ. ಇಲ್ಲಿ ನೋಡಿ, ಇಲ್ಲಿಂದ ಹೊರಟೋಗಿ. ನಾನು ಕಷ್ಟಪಟ್ಟಿದ್ದು ಯಾರಿಗೋಸ್ಕರನೂ ದಾನ ಮಾಡಕ್ಕಾಗಲ್ಲ. ಪಾಪಯ್ಯ ಸ್ವಲ್ಪನೂ ಕರುಣೆನೇ ಇಲ್ಲದೆ ಅವರೆಲ್ಲರನ್ನ ಅಲ್ಲಿಂದ ಹೋಗ ಕೇಳಿ ಹೇಳ್ದ. ಊರಿನವರು ಕೂಡ ಬೇರೆ ದಾರಿ ಇಲ್ಲದೆ ಅಲ್ಲಿಂದ ಮನೆಗೆ ಹೋದ್ರು. ತನ್ನ ತಂದೆಯ ಪ್ರವರ್ತನೆ ಇಷ್ಟ ಇಲ್ಲದೆ ರಾಮು ಮನೆಯೊಳಗಡೆ ಬಂದ. ಹೀಗಿರುವಾಗ ಒಂದು ದಿನ ಇದ್ದಕ್ಕಿದ್ದಂತೆ ಧನಪುರಕ್ಕೆ ತೇಜಸ್ಸಿಂದ ಇರುವ ಒಬ್ರು ಸ್ವಾಮೀಜಿ ಬಂದ್ರು. ಅವರ ಕಣ್ಣಿನಲ್ಲಿ ಕರುಣೆ, ಅವರ ಮುಖದಲ್ಲಿ ಪ್ರಶಾಂತತೆ ಕಾಣಿಸ್ತಿತ್ತು. ಆ ಸ್ವಾಮೀಜಿ ಊರಿನವರ ಕಷ್ಟ ಪರಿಸ್ಥಿತಿಯನ್ನ ನೋಡಿ ಬೇಜಾರು ಮಾಡ್ಕೊಳ್ತಾ ಇದ್ರು. ಆವಾಗ್ಲೇ ಆ ಊರಿನಲ್ಲಿರುವ ಪಾಪಯ್ಯನ ಬಗ್ಗೆ ಊರಿನವರು ಎಲ್ರೂ ಸ್ವಾಮೀಜಿ ಹತ್ರ ಹೇಳಿದ್ರು. ರಾಮು ತನ್ನ ತಂದೆನ ಹೇಗೆ ಬದಲಾಯಿಸೋದು ಅಂತ ಗೊತ್ತಿಲ್ಲದೆ ಸ್ವಾಮೀಜಿ ಹತ್ರ ಏನಾದ್ರೂ ಸಲಹೆ ಕೇಳೋಣ ಅಂತ ಅಲ್ಲಿಗೆ ಬಂದ. ಸ್ವಾಮಿ, ನಮ್ ತಂದೆಯವರು ಕೆಟ್ಟವರಲ್ಲ. ಆದ್ರೆ ಹಣದ ಮೇಲೆ ಇರುವ ಆಶೆಯಿಂದ ಅವರು ಈ ರೀತಿ ನಡ್ಕೋತಿದ್ದಾರೆ. ಊರಿನ ಜನರೆಲ್ಲ ಬಡತನದಲ್ಲಿ ಮುಳುಗಿ ಹೋಗಿದ್ರೆ ನಮ್ ತಂದೆ ಅವ್ರ ಮೇಲೆ ಕರುಣೆ ತೋರಿಸ್ತಾ ಇಲ್ಲ. ದಯವಿಟ್ಟು ನೀವೇ ನಮ್ಮ ತಂದೆಗೆ ಕರುಣೆ ಬರುವ ರೀತಿ ಏನಾದ್ರೂ ಮಾಡ್ಬೇಕು. ಸನ್ಯಾಸಿ ನಗುತ್ತಾ, ನೀನು ಚಿಂತೆ ಮಾಡಬೇಡ. ಆಸೆ ಎನ್ನುವುದು ದೊಡ್ಡ ಕಾಯಿಲೆ. ಅದಕ್ಕೆ ಸರಿಯಾದ ಮದ್ದನ್ನು ಕೊಟ್ರೆ ಯಾರಾದ್ರೂ ಗುಣ ಆಗ್ತಾರೆ. ಆ ದಿನ ಸಂಜೆ ಆ ಸನ್ಯಾಸಿ ಪಾಪಯ್ಯನ ಮನೆಗೆ ಹೋದ್ರು. ಆವಾಗ ಸನ್ಯಾಸಿಯನ್ನು ನೋಡಿದ ಪಾಪಯ್ಯ ಭಿಕ್ಷೆ ಬೇಡಕ್ಕೇನೆ ಬಂದಿದ್ದಾರೆ ಅಂತ ಅಂದ್ಕೊಂಡ. ಯಾರ್ ಸ್ವಾಮಿ ನೀವು? ನನ್ ಮನೇಲಿ ಏನೂ ಇಲ್ಲ, ಪಕ್ಕದ ಮನೆಗೋಗಿ. ನಾನು ನಿಮ್ಮ ಬಳಿ ಭಿಕ್ಷೆ ಕೇಳಲು ಬರಲಿಲ್ಲ, ಭಿಕ್ಷೆ ಕೊಡ್ಲಿಕ್ಕೆ ಬಂದಿದ್ದೀನಿ. ಪಾಪಯ್ಯ ಆಶ್ಚರ್ಯದಿಂದ, ನನಗೇನ್ ಕೊಡ್ತೀರಾ? ನಿಮಗೆ ಹಣ ಎಂದ್ರೆ ತುಂಬಾ ಇಷ್ಟ ಅಂತ ನಂಗೆ ಗೊತ್ತು. ನಿಮಗೆ ಒಂದು ಮಂತ್ರವನ್ನು ಹೇಳಿಕೊಡ್ತೀನಿ. ಆ ಮಂತ್ರವನ್ನು ಹೇಳಿದ್ರೆ ನೀನು ಏನೇ ಮುಟ್ಟಿದ್ರೂ ಚಿನ್ನವಾಗುತ್ತೆ. ಅದನ್ನು ಕೇಳಿದಾಗ ಪಾಪಯ್ಯನಿಗೆ ಏನ್ ಹೇಳೋದಂತಾನೆ ಅರ್ಥ ಆಗ್ಲಿಲ್ಲ. ಅವನ ಕೈಕಾಲು ಯಾವುದೇ ಕೆಲಸ ಮಾಡ್ಲಿಲ್ಲ.
ಪ್ರಪಂಚದಲ್ಲಿರುವ ಎಲ್ಲ ಆಸ್ತಿಗಳು ಅವನ ಪಾದಗಳಲ್ಲಿ ಬಂದು ಬೀಳುತ್ತೆ ಅಂತ ಅಂದ್ಕೊಂಡು ತಕ್ಷಣ ಆ ಸನ್ಯಾಸಿಯ ಪಾದಗಳಲ್ಲಿ ಅವನು ಬಿದ್ದ. ಮಹಾನುಭಾವ, ನೀವ್ ಹೇಳೋದು ನಿಜಾನ? ದಯವಿಟ್ಟ ಮಂತ್ರವನ್ನ ನನಗೆ ಹೇಳಿಕೊಡಿ. ಅವಾಗ ನನ್ನ ಜೀವನ ಪೂರ್ತಿ ನಿಮಗೆ ಋಣವಾಗಿರ್ತೀನಿ. ಸನ್ಯಾಸಿ ಗಂಭೀರವಾಗಿ, ಇರಪ್ಪ, ಅದು ತುಂಬಾ ಶಕ್ತಿಯುತವಾದ ಮಂತ್ರ. ಅದನ್ನು ಪಡೆಯಲು ನೀನು ಅರ್ಹನ ಅಂತ ನಾನು ನೋಡ್ಬೇಕು. ಯಾವ ಪರೀಕ್ಷೆಗೆ ಕೂಡ ನಾನು ಸಿದ್ಧ ಸ್ವಾಮಿ. ಏನು ಅಂತ ಹೇಳಿ. ಮುಂದೆ ಬರುವ ದಿನಗಳಲ್ಲಿ ನಿನ್ನ ಆಸ್ತಿಯನ್ನು ಪ್ರಜೆಗಳಿಗೋಸ್ಕರ ಕೊಡಬೇಕು. ನೀನು ಕೂಡಿಟ್ಟ ಧಾನ್ಯದಿಂದ ಊರಿನ ಪ್ರಜೆಗಳ ಹಸಿವನ್ನು ತೀರಿಸಬೇಕು. ನಿನ್ನ ಬಾವಿಯಲ್ಲಿರುವ ನೀರನ್ನು ಪ್ರಜೆಗಳಿಗೆ ದಾನ ಮಾಡಬೇಕು. ಹೀಗೆ 7 ದಿನಗಳ ಕಾಲ ನೀನು ಆ ರೀತಿ ದಾನ ಧರ್ಮ ಮಾಡಿದ್ರೆ ಆ ಮಂತ್ರ ನಿನಗೆ ಗೊತ್ತಾಗುತ್ತೆ. 8ನೇ ದಿನ ನಿನ್ನ ಬಳಿ ನಾನು ಬಂದು ಆ ಮಂತ್ರವನ್ನು ನಿನಗೆ ಉಪದೇಶ ಮಾಡುತ್ತೇನೆ. ಸ್ವಾಮೀಜಿ ಹೇಳಿದ ಮಾತಿನಿಂದ ಪಾಪಯ್ಯನ ಹೃದಯನೇ ನಿಂತು ಹೋದ ಹಾಗೆ ಇತ್ತು. 7 ದಿನ ಹಣ ಖರ್ಚು ಮಾಡಬೇಕು ಅಂದ್ರೆ ಅದು ಅವನ ಜೀವನದಲ್ಲಿ ಅವನು ಮಾಡದೇ ಇರುವ ಒಂದು ವಿಷಯ ಅಲ್ವಾ? ಅದಕ್ಕೆ ಅವನು ಆಲೋಚನೆ ಮಾಡ್ದ. ಕೊನೆಗೆ ಆ ಸನ್ಯಾಸಿಯ ಹತ್ತಿರ, ಸ್ವಾಮಿ, ನಾನು ಕಷ್ಟಪಟ್ಟು ದುಡ್ದು ಕೂಡಿಟ್ಟ ಹಣನ ಖರ್ಚು ಮಾಡ್ಬೇಕಂತ ಕೇಳ್ದ. ಪಾಪಯ್ಯ, 7 ದಿನಗಳ ಕಾಲ ಬಡವರಿಗೆ ನಿನ್ನ ಕೈಯಲ್ಲಾದ ಸಹಾಯವನ್ನು ನೀನು ಮಾಡಿದ್ರೆ 8ನೇ ದಿನ ಎಲ್ಲವನ್ನು ನೀನ್ ಪಡಿತೀಯಾ? ಪಾಪಯ್ಯನ ಮನಸ್ಸಿನಲ್ಲಿ ಒಂದು ದೊಡ್ಡ ಯುದ್ಧನೇ ನಡೀತಾ ಇತ್ತು. ಇಷ್ಟು ವರ್ಷ ಅವನು ಕಷ್ಟಪಟ್ಟು ಕೂಡಿಟ್ಟಿದ್ದ ಹಣನ ಖರ್ಚು ಮಾಡೋದ, ಇಲ್ಲ ಆ ಬಂಗಾರ ನಿಧಿನ ಸ್ವಂತ ಮಾಡ್ಕೊಳ್ಳೋದ? ಆ ಬಂಗಾರ ನಿಧಿನೇ ಅದರಲ್ಲಿ ಗೆಲ್ತು. ಆವಾಗ ಪಾಪಯ್ಯ, ಸರಿ ಸ್ವಾಮಿ, ನೀವು ಹೇಳಿದ ಹಾಗೆ ಮಾಡ್ತೀನಿ. ಮರುದಿನದಿಂದ ಪಾಪಯ್ಯನಿಗೆ ನರಕ ಉಂಟಾಯಿತು. ರಾಮು ಶಾಂತಮ್ಮ ಇಬ್ರು ಕೂಡ ಪಾಪಯ್ಯನ ಹತ್ರ ಇದ್ದ ಗೋಡನ್ ಕೀನ ತಗೊಂಡು ಊರಿನವರಿಗೆ ಧಾನ್ಯಗಳನ್ನ ಹಂಚಕ್ಕೆ ಶುರು ಮಾಡಿದ್ರು. ಊರಿನವರು ಧಾನ್ಯಗಳನ್ನ ತಗೊಂಡು ಹೋಗ್ತಾ ಇದ್ದಾಗ ಪಾಪಯ್ಯನನ್ನ ಆಶೀರ್ವಾದ ಮಾಡಿ ಹೋಗ್ತಿದ್ರು. ಆದ್ರೆ ಪಾಪಯ್ಯನಿಗೆ ಮಾತ್ರ ತುಂಬಾನು ಕಷ್ಟ ಆಗ್ತಾ ಇತ್ತು. ಮರುದಿನ ಮಧ್ಯಾಹ್ನದ ಸಮಯ ರಾಮು ಊರಿನ ಮಧ್ಯದಲ್ಲಿ ಪ್ರಜೆಗಳಿಗೆ ಅನ್ನದಾನ ಏರ್ಪಾಡು ಮಾಡಿದ್ದ. ಅಲ್ಲಿವರೆಗೂ ಸರಿಯಾಗಿ ಊಟ ಮಾಡದೇ ಇರೋ ಪ್ರಜೆಗಳು ಹೊಟ್ಟೆ ತುಂಬ ಊಟ ಮಾಡಿ ಅವ್ರ ಮುಖದಲ್ಲಿ ಸಂತೋಷ ಕಾಣಿಸ್ತಾ ಇದ್ದಾಗ ಅದನ್ನು ನೋಡ್ತಾ ಇದ್ದ ಪಾಪಯ್ಯನಿಗೆ ಏನೋ ಒಂದು ಹೊಸ ರೀತಿಯ ಅನುಭವ ಬಂತು. ಹೀಗಿರುವಾಗ ಒಂದಿನ ಪಾಪಯ್ಯ ಕೊಟ್ಟ ಹಣದಲ್ಲಿ ಹುಷಾರಿಲ್ದೇ ಇರುವ ಒಬ್ರು ಅಜ್ಜಿ ಔಷಧಿ ತಗೊಂಡು ಆಮೇಲೆ ಪಾಪಯ್ಯನನ್ನ ನೋಡಕ್ಕೆ ಬಂದ್ರು. ಮಗನೇ, ನೀನು ದೇವ್ರು, ನನ್ನ ಪ್ರಾಣವನ್ನು ಕಾಪಾಡಿದೀಯ. ನೀನ್ ಚೆನ್ನಾಗಿ ಇರ್ಬೇಕು. ಹಾಗಂತ ಅವನನ್ನ ಆಶೀರ್ವಾದ ಮಾಡಿದ್ರು. ಪಾಪಯ್ಯನಿಗೆ ಏನೂ ಅರ್ಥ ಆಗ್ಲಿಲ್ಲ. ಇಲ್ಲಿವರೆಗೂ ಎಲ್ರೂ ಅವನಿಗೆ ಶಾಪ ಕೊಟ್ಟಿದ್ದನ್ನ ಕೇಳಿದ್ದಾನೆ. ಆದ್ರೆ ಆಶೀರ್ವಾದ ಮಾಡಿದ್ದು ಇದೇ ಮೊದಲನೇ ಸಲ. ಅದು 7ನೇ ದಿನ. ಆ ದಿನ ಸಂಜೆ ಊರಿನವರು ಎಲ್ರೂ ಸೇರಿ ಪಾಪಯ್ಯನ ಮನೆಗೆ ಬಂದಿದ್ರು. ಈ ಸಲ ಅವ್ರು ಬಂದಿದ್ದು ಏನು ಕೇಳಕ್ಕಲ್ಲ, ಧನ್ಯವಾದ ಹೇಳೋದಕ್ಕೋಸ್ಕರ. ಹಾರನ ಕುತ್ತಿಗೆಯಲ್ಲಿ ಹಾಕಿ, ನೀವು ಪಿಸ್ನಾರಿ ಪಾಪಯ್ಯ ಅಲ್ಲ, ದಾನ ಮಾಡುವ ಪಾಪಯ್ಯ. ಹಾಗಂತ ಎಲ್ರೂ ಅವನನ್ನ ಮೆಚ್ಕೊಂಡ್ರು. ಇಲ್ಲಿವರೆಗೂ ಅವನು ಕೂಡಿಟ್ಟಿರುವ ಕೋಟಿಗಟ್ಲೆ ಆಸ್ತಿಯಿಂದ ಅವನಿಗೆ ಸಿಗದೇ ಇರುವ ಆ ಸಂತೋಷ ಈ ಒಂದು ಹಾರದಲ್ಲಿ ಅವನಿಗೆ ಸಿಕ್ಕಿತ್ತು. ಇದನ್ನೆಲ್ಲ ನೋಡ್ತಾ ಇದ್ದ ರಾಮು ಹಾಗೂ ಶಾಂತಮ್ಮನ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಊರಿನ ಪ್ರಜೆಗಳ ಮುಖದಲ್ಲಿ ಯಾವಾಗ್ಲೂ ಅವನ ಮೇಲೆ ಕೋಪ ಇರ್ತಿತ್ತು. ಆದ್ರೆ ಇವಾಗ ಗೌರವ ಮರ್ಯಾದೆ ಕಾಣಿಸ್ತಿತ್ತು. ಹಣ ಖರ್ಚು ಮಾಡ್ತಾ ಇದ್ದಾಗ ಪಾಪಯ್ಯನಿಗೆ ಬಂದ ಕಷ್ಟಕ್ಕಿಂತ ಇವಾಗ ಎಲ್ರೂ ಆಶೀರ್ವಾದ ಮಾಡುವಾಗ ಸಿಕ್ಕಿದ ಸಂತೋಷ 10 ಪಟ್ಟು ಹೆಚ್ಚು. ಕೊಡೋದ್ರಲ್ಲೂ ಕೂಡ ಸಂತೋಷ ಇದೆ ಅನ್ನೋದು ಪಾಪಯ್ಯನಿಗೆ ಆ ದಿನ ಅರ್ಥ ಆಯ್ತು. 8ನೇ ದಿನ ಬೆಳಗ್ಗೆ ಆ ಸನ್ಯಾಸಿ ಪಾಪಯ್ಯನ ನೋಡೋದಕ್ಕೋಸ್ಕರ ಬಂದಿದ್ರು. 7 ದಿನಗಳ ಕಾಲ ಪರೀಕ್ಷೆ ಪೂರ್ತಿಯಾಗಿ ನೀನು ಅರ್ಹನು ಅಂತ ಹೆಸರು ಪಡೆದಿದ್ದೀಯಾ. ನೀನು ಚಿನ್ನ ಉಪದೇಶಗಳನ್ನು ಸ್ವೀಕರಿಸಲು ಸಿದ್ಧನಾಗಿದ್ದೀಯಾ? ಪಾಪಯ್ಯ ತಕ್ಷಣ ಆ ಸನ್ಯಾಸಿಯ ಕಾಲಿನಲ್ಲಿ ಬಿದ್ದ. ಸ್ವಾಮಿ, ನನ್ನನ್ನು ಕ್ಷಮಿಸಿ. ನನಗೆ ಆ ಚಿನ್ನದ ಮಂತ್ರ ಬೇಡ. ಅದಕ್ಕಿಂತ ಬೆಲೆ ಬಾಳುವ ನಿಧಿಯನ್ನು ನೀವು ನನಗೆ ತೋರಿಸಿಕೊಟ್ಟಿದ್ದೀರಾ. ಪ್ರಜೆಗಳ ಪ್ರೀತಿ, ನಂಬಿಕೆ, ವಾತ್ಸಲ್ಯ ಇದೇ ನಿಜವಾದ ಚಿನ್ನ ಅಂತ ನಾನು ಈ 4 ದಿನದಲ್ಲಿ ಅರಿತುಕೊಂಡೆ. ಇಷ್ಟು ದಿನ ನಾನು ಸಂಪಾದನೆ ಮಾಡಿದ ಹಣದ ಬೆಲೆ ಏನು ಅಂತ ನನಗೆ ಈ ದಿನ ಗೊತ್ತಾಯಿತು. ನಾನು ಬಡವರಿಗೆ ಸಹಾಯ ಮಾಡುವಾಗ ಅವರ ಸಂತೋಷದಲ್ಲಿ ಆ ಹಣವನ್ನು ನೋಡಿದೆ. ಸನ್ಯಾಸಿ ಸಂತೋಷದಿಂದ ಅವನ ಕೈ ಹಿಡಿದು, ಪಾಪಯ್ಯ, ನೀನೇ ನಿಜವಾದ ಮಂತ್ರವನ್ನು ಅರಿತುಕೊಂಡಿದ್ದೀಯಾ. ಸಂಪತ್ತನ್ನು ಸಂತೋಷದಿಂದ ಬದಲಾಯಿಸಿದೀಯಾ. ನಿನ್ನ ಒಳಗಿರುವ ಕೆಟ್ಟ ಬುದ್ಧಿಯಾದ ಜಿಪುಣತನ ನಾಶವಾಗಿದೆ. ಆಶ್ಚರ್ಯ ಏನು ಅಂದ್ರೆ ಇದ್ದಕ್ಕಿದ್ದಂತೆ ಆ ಊರಿನಲ್ಲಿ ಮೇಘಗಳೆಲ್ಲ ಕಪ್ಪಾಗಿ ಮಳೆ ಸುರಿತಾ ಇತ್ತು. ಊರಿನಲ್ಲಿದ್ದ ನದಿ, ಬಾವಿ ಎಲ್ಲ ನೀರು ತುಂಬಿ ತುಳುಕ್ತಾ ಇತ್ತು. ಅದನ್ನು ನೋಡಿದ ಪ್ರಜೆಗಳು ಇದೆಲ್ಲದಕ್ಕೂ ಕಾರಣ ಪಾಪಯ್ಯ ಅಂತ ಅಂದ್ಕೊಳ್ತಾ ಇದ್ರು. ಆ ದಿನದಿಂದ ಪಾಪಯ್ಯ ಕೂಡ ಸಂಪೂರ್ಣವಾಗಿ ಬದಲಾಗಿದ್ದ. ಅವನ ಜಿಪುಣತನನ ಬಿಟ್ಟು ಎಲ್ರಿಗೂ ಅವನು ದಾನ ಧರ್ಮ ಮಾಡ್ತಾ ಇದ್ದ. ರಾಮು ಸಹಾಯದೊಂದಿಗೆ ಆ ಊರಿನಲ್ಲಿ ಶಾಲೆ ಹಾಗೂ ಆಸ್ಪತ್ರೆಗಳನ್ನ ಕಟ್ಟಿದ್ರು. ಹಾಗೇನೆ ಆ ಊರಿನಲ್ಲಿ ಎಲ್ಲ ಸೌಕರ್ಯಗಳನ್ನ ಮಾಡಿಕೊಟ್ರು. ಇವಾಗ ಊರಿನವರು ಜಿಪುಣ ಪಾಪಯ್ಯ ಅಂತ ಕರೆಯದೆ ಪಾಪಯ್ಯ ಅವರು ಅಂತ ಕರಿತಾ ಇದ್ರು. ಹಾಗೆ ಪಾಪಯ್ಯ ಗೌರವದಿಂದ ಮರ್ಯಾದೆಯಿಂದ ಆ ಊರಿನಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಕಷ್ಟಪಟ್ಟು ದುಡಿದು ಹಣನ ಕೂಡಿಡೋದು ಸಂತೋಷನೇ. ಆದ್ರೆ ಕಷ್ಟದಲ್ಲಿ ಇರೋರಿಗೆ ಆ ಹಣನ ಖರ್ಚು ಮಾಡಿದ್ರೆ ಹಣನ ಕೂಡಿಡೋದಕ್ಕಿಂತ ಖರ್ಚು ಮಾಡೋದ್ರಲ್ಲಿ ಸಂತೋಷ ಇದೆ ಅಂತ ಗೊತ್ತಾಗುತ್ತೆ.
ಶಾಂತಾಪುರ ಅನ್ನುವ ಊರಿನಲ್ಲಿ ರಾಮಲಿಂಗಂ ಗಂಗಮ್ಮ ಇಬ್ರಿಗೂ ಮಲ್ಲಿ ಅನ್ನುವ ಒಬ್ಳು ಮಗಳಿದ್ಲು. ಒಬ್ಳು ಮಗಳು ಅನ್ನೋದ್ರಿಂದ ಅವಳನ್ನ ದೂರ ಎಲ್ಲಿಗೂ ಕಳಿಸ್ಬಾರ್ದು ಅಂತ ಹುಡ್ಕೊಂಡ್ ಬಂದ ವರಗಳಲ್ಲಿ ಬುದ್ಧಿವಂತನಾದ ಸ್ವಲ್ಪ ಸೋಮಾರಿಯಾದ ಸುಬ್ಬಯ್ಯನನ್ನ ಮನೆ ಅಳಿಯನಾಗಿ ಮಾಡ್ಕೊಂಡ್ರು. ಮನೆ ಅಳಿಯ ಬುದ್ಧಿವಂತನಾಗಿದ್ರೆ ಕುಟುಂಬನ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋದು ರಾಮಲಿಂಗಂ. ಅಳಿಯ ಸೋಮಾರಿ ಆದ್ರೂ ಕೂಡ ಅವನತ್ರ ಕೆಲ್ಸ ಕೊಟ್ಟು ಅವನನ್ನ ಸರಿ ಮಾಡ್ಬೋದು ಅನ್ನೋದು ಗಂಗಮ್ಮನ ಯೋಚನೆ. ಆದ್ರೆ ಸುಬ್ಬಯ್ಯ ಇವರಿಬ್ಬರ ಯೋಚನೆಯ ಹತ್ರ ಕೂಡ ಬರ್ದೇ ಇರುವ ಒಬ್ಬ ವ್ಯಕ್ತಿ. ಅವನ ಸೋಮಾರಿತನಕ್ಕೆ ಬುದ್ಧಿವಂತೇನೋ ಜೊತೆಗೆ ಇತ್ತು. ಆ ಊರಿನಲ್ಲಿ ಕೋಳಿ 2 ಸಲ ಬೆಳಿಗ್ಗೆ ಕೂಗ್ತಾ ಇತ್ತು. ಒಂದು ಬೆಳಗಾಯ್ತು ಅನ್ನೋದಕ್ಕೋಸ್ಕರ ಕೂಗೋದು, ಇನ್ನೊಂದು ಗಂಗಮ್ಮ ತನ್ನ ಅಳಿಯನನ್ನ ಎಪ್ಸಕ್ಕೆ ಮಾಡೋ ಶಬ್ದನ ನೋಡಿ ಹೆದರಿ ಕೂಗೋದು. ಆ ದಿನ ಕೂಡ ಗಂಗಮ್ಮ ಒಂದು ದೊಡ್ಡ ಪಾತ್ರೆನ ಢಮ್ ಅಂತ ನೆಲದ ಮೇಲೆ ಬಿಸಾಕೋದ್ಲು. ಗಂಗಮ್ಮ ತನ್ನ ಮಗಳ ಹತ್ರ, ಏನೇ ವಳ್ಳಿ, ನಿನ್ ಗಂಡ ಏನು ಸೋಂಬೇರಿನಾ? ಇಷ್ಟು ಬೆಳಿಗ್ಗೆ ಆಗಿ ಬಿಸಿಲು ಹೊಡಿತಾ ಇದೆ, ಎಲ್ರೂ ಕೆಲ್ಸಕ್ಕೆ ಹೊರಟು ಹೋದ್ರೆ ನಿನ್ ಗಂಡ ಮಾತ್ರ ಆರಾಮವಾಗಿ ನಿದ್ರೆ ಮಾಡ್ತಾ ಇದ್ದಾನೆ. ಅದನ್ನು ಕೇಳಿ ಮಲ್ಲಿ, ಅಮ್ಮ ಹಾಗೆಲ್ಲ ಹೇಳ್ಬೇಡ, ರಾತ್ರಿಯಿಂದ ಅವರಿಗೆ ತುಂಬಾ ಸೊಂಟ ನೋವು ಅಂತ ಹೇಳ್ತಾ ಇದ್ರು, ಅದಕ್ಕೆ ಬಿಟ್ಟೆ. ಆವಾಗ ಸುಬ್ಬಯ್ಯ ಮಲ್ಕೊಂಡೆ, ದತ್ತೆ ನಿನ್ನೆಯಿಂದ ನನಗೆ ತುಂಬಾನೇ ಸೊಂಟ ನೋವು. ಹುಲ್ಲೆತ್ತಕ್ಕೆ ಹೋಗಿದ್ದೋ ಅಲ್ವಾ, ಆ ಹುಲ್ಲು ಮೂಟೆ ನನ್ ಮೇಲೇನೆ ಬಿತ್ತು, ಅದರಿಂದನೇ ನನಗೆ ಇವತ್ತು ತುಂಬಾನೇ ಸೊಂಟ ನೋವತ್ತೆ. ಅದನ್ನು ಕೇಳಿ ಗಂಗಮ್ಮ, ಏನ್ ಅಳಿಯಂದ್ರೆ ಸೊಂಟ ನೋವು ಅಂತ ಹೇಳ್ತಾ ಇದ್ದೀರಾ? ಹುಲ್ಲು ನಿಮ್ಮ ಸೊಂಟದ ಮೇಲೆ ಬಿತ್ತ ಅಥವಾ ನೀವು ಹುಲ್ಲಿನ ಮೇಲೆ ಮಲಗಿ ನಿದ್ರೆ ಮಾಡ್ತಾ ಇದ್ರಾ? ಏನ್ ನಡೀತು ಅಂತ ನಾನೇನ್ ನೋಡಿಲ್ವಾ ಏನೋ? ಸುಬ್ಬಯ್ಯ ಮೆಲ್ಲೆ ಎದ್ದು ಕೂತ್ಕೊಂಡು ಬೇಜಾರಿಂದ ಮುಖಾನ ಇಟ್ಕೊಂಡು, ಅತ್ತೆ ನನ್ ಕೈನ ನೋಡಿದ್ರ ಹೇಗೆ ಹೂವಿನ ಹಾಗೆ ಇದೆ ಅಂತ. ನನ್ನಿಂದ ಕಷ್ಟಪಟ್ಟು ಕೆಲಸ ಮಾಡಕ್ಕಾಗಲ್ಲ, ಬಿಸಿಲಲ್ಲಿ ಹೋಗಿ ಕೆಲಸ ಮಾಡು ಅಂತ ಹೇಳ್ತೀರಾ. ಬಿಸಿಲು ಕೂಡ ನನಗೆ ಆಗೋದಿಲ್ಲ, ಬೇಕಾದ್ರೆ ಮಳ್ಳಿನ ಕಳಿಸಿ ಮನೆ ಕೆಲ್ಸನ ನಾನ್ ಮಾಡ್ತೀನಿ ಅತ್ತೆ. ಹೌದೌದು, ನೀನೋಗಿ ಮನೆ ಕೆಲಸ ಮಾಡ್ತೀಯಾ? ಮನೆಯಲ್ಲಿ ಮಾಡಿಟ್ಟ ಅಡಿಗೆನ ಬೇಕಾದ್ರೆ ತಿಂತೀಯಾ? ಸರಿ, ಕಷ್ಟಪಟ್ಟು ಕೆಲಸ ಮಾಡಕ್ಕಾಗಲ್ಲ ಅಲ್ವಾ? ಆ ಹಸುಗಳನ್ನ ಮೇಯ್ಲಿಕ್ಕೆ ಬಿಟ್ಟು ಬಾ. ಸುಬ್ಬಯ್ಯ ತಕ್ಷಣ, ಏನು ಹಸುಗಳನ್ನ ಮೇಯ್ಲಿಕ್ಕೆ ಕರ್ಕೊಂಡೋಗ್ಬೇಕಾ? ಇಲ್ಲ ಇಲ್ಲ, ನನ್ನಿಂದ ಆಗಲ್ಲ. ಮೊನ್ನೆ ನೀವೇನೋ ಹೇಳಿದ್ರಿ ಅಂತ ಹಸುನ ಕರ್ಕೊಂಡೋದೆ, ಅದೇನೋ ನನ್ನ ಹಾಗೆ ನೋಡ್ತಾ ಇತ್ತು. ನನ್ನ ಏನಾದ್ರೂ ಮಾಡಿದ್ರೆ ನಾನೇನ್ ಮಾಡೋದು? ಗಂಗಮ್ಮ ಕೋಪದಿಂದ ಹಲ್ ಕಚ್ಕೊಂಡು ಅಲ್ಲಿಂದ ಹೊರಗಡೆ ಹೋದ್ಲು. ಇದನ್ನೆಲ್ಲ ನೋಡ್ತಾ ಇದ್ದ ರಾಮಲಿಂಗಂ ಜೋರಾಗಿ ನಗಾಡ್ತಾ ಇದ್ರು. ರಾಮಲಿಂಗಂ ಅವರ ಅಳಿಯನ ಹತ್ರ ಬಂದು, ಅಳಿಯಂದ್ರೆ ನೀವು ತುಂಬಾ ಬುದ್ಧಿವಂತರು, ನಿಮ್ಮ ಬುದ್ಧಿವಂತಿಕೆಯನ್ನ ನನ್ನ ಹೆಂಡತಿ ಜೊತೆ ತೋರ್ಸಕ್ಕಾಗಲ್ಲ. ಅವಯ್ಯ, ನನ್ನಿಂದ ಕಷ್ಟಪಟ್ಟು ಕೆಲಸ ಮಾಡಕ್ಕಾಗಲ್ಲ, ನನಗೂ ಒಳ್ಳೆ ಕಾಲ ಬರುತ್ತೆ, ಬೇಕಾದ್ರೆ ನೀವು ಕೂಡ ನೋಡ್ತಾ ಇರಿ. ನನ್ನ ಹತ್ರ ಬಂದು ಅಳಿಯಂದ್ರೆ ನಿಮಗೆ ಕುಡಿಯಕ್ಕೆ ಕಾಫಿ ಟೀ ಏನಾದ್ರೂ ಬೇಕಾ ಅಂತ ಕೇಳ್ತಾರೆ. ಹೌದೌದು, ಕೇಳ್ತಾಳೆ, ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಹೀಗೆ ದಿನಗಳು ಹೋಗ್ತಾ ಇತ್ತು. ಗಂಗಮ್ಮ ಏನೇ ಕೆಲಸ ಹೇಳಿದ್ರು ಕೂಡ ಸುಬ್ಬಯ್ಯ ಅವನ ಬುದ್ಧಿವಂತಿಕೆಯಿಂದ ಏನಾದ್ರೂ ಕಾರಣ ಹೇಳಿ ತಪ್ಪಿಸ್ಕೊಳ್ತಿದ್ದ. ಮೆಣಸನ್ನ ಬಿಸಿಲಲ್ಲಿ ಒಣಗಾಕಿ ನೋಡ್ಕೋ ಅಂತ ಹೇಳಿದ್ರೆ ಮೆಣಸು ಘಾಟಿಗೆ ನನಗೆ ಕೆಮ್ಮು ಬರುತ್ತೆ, ಆಮೇಲೆ ಹುಷಾರಿಲ್ಲದೆ ಆಗುತ್ತೆ ಅಂತ ಹೇಳ್ತಿದ್ದ. ಸರಿ, ಸಂತೆಗೆ ಹೋಗಿ ತರಕಾರಿ ತಗೊಂಡ್ ಬಾ ಅಂತ ಹೇಳಿದ್ರೆ ನನಗೆ ಲೆಕ್ಕ ಸರಿಯಾಗಿ ಬರಲ್ಲ, ನಾನು ಹಣ ತಗೊಂಡು ಹೋದ್ರೆ ಅಂಗಡಿಯವನು ಹಣದ ವಿಷಯದಲ್ಲಿ ನನ್ನನ್ನ ಮೋಸ ಮಾಡ್ಬಿಡ್ತಾನೆ ಅಂತ ಹೇಳ್ತಿದ್ದ. ಗಂಗಮ್ಮ ಅವಳ ತಾಳ್ಮೆನ ಕಳ್ಕೊಂಡ್ಲು. ಹೇಗಾದ್ರೂ ಮಾಡಿ ತನ್ನ ಅಳಿಯನ ಸೋಮರಿತನನ ಬಿಡ್ಸಕ್ಕೆ ಏನಾದ್ರೂ ಒಂದು ಪ್ಲಾನ್ ಹಾಕ್ಬೇಕು ಅಂತ ಅವಳು ಅಂದ್ಕೊಳ್ತಾ ಇದ್ಲು. ಈ ಸಲ ಅವನ ಬುದ್ಧಿವಂತಿಕೆಯಿಂದ ಅವನು ತಪ್ಪಿಸ್ಕೊಳ್ಬಾರ್ದು ಅಂತ ಅವಳು ಡಿಸೈಡ್ ಮಾಡೋದ್ಲು. ಆ ದಿನ ರಾತ್ರಿ ಗಂಗಮ್ಮ ತನ್ನ ಗಂಡನ ಹತ್ತಿರ ಹೋಗಿ, ನೋಡ್ರಿ, ಅಳಿಯಂದಿರ್ನ ಹೀಗೇನೆ ಬಿಟ್ರೆ ಸರಿಯಾಗಲ್ಲ, ಅವರಿಗೆ ಸರಿಯಾದ ಪಾಠವನ್ನು ಕಲಿಸ್ಬೇಕು ನಾವು. ನಾನು ಅಳಿಯಂದಿರಿಗೆ ಒಂದು ಪೈಪೋಟಿಯನ್ನು ಏರ್ಪಾಡು ಮಾಡ್ತೀನಿ, ಅದರಲ್ಲಿ ಮಾತ್ರ ಅವರು ಗೆದ್ರೆ ಅವ್ರು ಕೇಳೋದನ್ನ ನಾನ್ ಮಾಡ್ಕೊಡ್ತೀನಿ, ಇಲ್ಲದಿದ್ರೆ ನನ್ ಜೊತೆ ಹೊಲಕ್ಕೆ ಕೆಲ್ಸಕ್ ಬರ್ಬೇಕು. ರಾಮಲಿಂಗಂ ಭಯದಿಂದ, ಗಂಗಾ, ನಮ್ಮ ಅಳಿಯಂದಿರ್ನ ಹಾಗೆಲ್ಲ ಹೇಳ್ಬೇಡ, ಪಾಪ ಅವರು ಅಮಾಯಕರು. ಸುಮ್ನೆ ಇರ್ತೀರಾ? ಅವ್ರನ್ನ ಹೋಗಿ ಅಮಾಯಕರು ಅಂತ ಹೇಳ್ತಾ ಇದ್ದೀರಾ? ಅವರಿಗೆ ಸರಿಯಾದ ಪಾಠ ನಾನ್ ಹೇಳ್ಕೊಡ್ತೀನಿ. ಮರುದಿನ ಬೆಳಗ್ಗೆ ಅಳಿಯಂದ್ರನ್ನ ಮನೆ ಹೊರಗಡೆ ಬಂದು ಕೂರ ಕೇಳಿದ್ಲು ಗಂಗಮ್ಮ. ಇಲ್ಲಿ ನೋಡಿ ಅಳಿಯಂದ್ರೆ, ನೀವು ತುಂಬಾ ಬುದ್ಧಿವಂತರಂತೆ, ಅದರಿಂದ ನಿಮಗೋಸ್ಕರ ಒಂದು ಕೆಲಸ ಕೊಡ್ತೀನಿ. ನಮ್ಮ ಊರಿನ ಹೊರಗಡೆ ಸಿಂಗಣ್ಣ ಕತ್ತೆ ಇಟ್ಕೊಂಡಿದ್ದಾರಲ್ವಾ? ಸುಬ್ಬಯ್ಯ ಆಸಕ್ತಿಯಿಂದ, ಹೌದತ್ತೆ, ಇದೆ. ಅದು ಒದ್ರೆ ನಾವು ಕೆಳಗೆ ಬಿದ್ಬಿಡ್ತೀವಿ. ಆ ಕತ್ತೆನೆ, ಅದೇ ಈ ನಡುವೆ ಒಂದು ಮರಿ ಕೂಡ ಹಾಕ್ತು. ಆ ಕತ್ತೆನ ಎಳ್ಕೊಂಡೋಗಿ ಊರೊಳಗೆ ಅದರ ಹಾಲನ್ನು ಮಾರಾಟ ಮಾಡಿ ಹಣವನ್ನು ಸಂಪಾದನೆ ಮಾಡ್ಬೇಕು. ಅದೇ ನಾನ್ ನಿಮಗೆ ಇಡುವಂತಹ ಪರೀಕ್ಷೆ. ಅದನ್ನು ಕೇಳಿ ರಾಮಲಿಂಗಂ ಹಾಗೂ ಮಲ್ಲಿಯ ಮುಖಾನೇ ಬಾಡಿ ಹೋಯ್ತು. ಕತ್ತೆ ಹಾಲನ ಯಾರು ತಗೊಳ್ತಾರೆ? ಅದು ಅಲ್ಲದೆ ಕತ್ತೆ ಹಾಲು ಕರಿಯೋದನ್ನೋದು ಸಾಧಾರಣ ವಿಷಯ ಏನೂ ಇಲ್ವಲ್ಲ. ಅಮ್ಮ, ಏನಮ್ಮ ನೀನು? ಅವರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲಮ್ಮ. ನೀನ್ ಮಾತಾಡ್ಬೇಡೆ, ಸುಮ್ನಿರೆ. ಅಳಿಯಂದ್ರೆ ಇದಕ್ಕೆ ಒಪ್ಕೋತಾರೆ. ಅಳಿಯಂದ್ರೆ ಒಪ್ಕೋತೀರ ತಾನೇ? ಸುಬ್ಬಯ್ಯ ಮಾತ್ರ ಯೋಚನೆ ಮಾಡ್ತಾ ಇದ್ದ.
ಅವನ ಮುಖದಲ್ಲಿ ಯಾವುದೇ ಚಿಂತೆಯನ್ನು ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಬದಲಾಗಿ ನಗುನೇ ಇತ್ತು. ಅತ್ತೆ, ಇಷ್ಟೇನಾ? ಕತ್ತೆಯ ಹಾಲನ್ನು ಮಾರಾಟ ಮಾಡಿ ಬರಬೇಕು ಅಷ್ಟೇ ತಾನೇ? ನಾನೇನೋ ನೀವು ದೊಡ್ಡ ಸಾಹಸ ಮಾಡಕ್ ಕೇಳ್ತೀರಾ ಅನ್ಕೊಂಡೆ. ಆದ್ರೆ ನಂದೊಂದು ಷರತ್ತು. ಹೌದಾ? ಅದು ಏನಂತ ಹೇಳಿ ಅಳಿಯಂದ್ರೆ. ನಾನ್ ಮಾತ್ರ ಗೆದ್ರೆ ನನಗೆ ಪ್ರತಿದಿನ ನೀವು ಕೋಳಿ ಮಾಂಸ ಸಾರು ಮಾಡಿ ಅಡಿಗೆ ಮಾಡಿ ಕೊಡ್ಬೇಕು. ಇದಕ್ಕೆ ನೀವು ಒಪ್ಕೋತೀರಾ? ಗಂಗಮ್ಮ ಗರ್ವದಿಂದ, ಸರಿ ಸರಿ, ನಿಮ್ಮ ಷರತ್ತಿಗೆ ನಾನು ಒಪ್ಕೋತೀನಿ. ನೀವು ನಾಳೆಯಿಂದ ಹೋಗಿ ಕತ್ತೆಯ ಹಾಲನ್ನು ಮಾರಾಟ ಮಾಡಿ ಹಣ ಸಂಪಾದನೆ ಮಾಡ್ಕೊಂಬನ್ನಿ. ಸುಬ್ಬಯ್ಯ ತಕ್ಷಣ ಸಿಂಗಣ್ಣನನ್ನ ನೋಡಕ್ ಹೋದ. ಬೀರಣ್ಣ, ನನಗೆ ನಿಮ್ಮ ಕತ್ತೆಯ ಹಾಲು ಬೇಕು. ಅದನ್ನು ಕೇಳಿ ಅವನು, ಅಯ್ಯಯ್ಯೋ, ನನಗೆ ಕತ್ತೆ ಬಳಿ ಹೋಗ್ಲಿಕ್ಕೆ ತುಂಬಾ ಭಯ. ಮೊನ್ನೆ ನನ್ನ ಒದ್ದು ಬಿಡ್ತು. ಯಾಕಪ್ಪ ನನಗೆ ಈ ರೀತಿ ತಲೆನೋವೆಲ್ಲ ನಂಗೆ ಬೇಡ. ಇಲ್ಲಿ ನೋಡಪ್ಪ, ನಿನಗೆ ಬೇಕಾಗಿದ್ದು ಹಣ ತಾನೇ? ಕತ್ತೆನ ಕೊಡು, ನಾನು ನಿನ್ಗೆ ಹಣ ಕೊಡ್ತೀನಿ. ಹಣ ಅಂತ ಹೇಳಿದ ತಕ್ಷಣ ಸಿಂಗಣ್ಣ ಕೂಡ ಸರಿ ಅಂತ ಹೇಳ್ದ. ಆಮೇಲೆ ಅವರಿಬ್ರು ಸೇರಿ ಹೀಗೋ ಕಷ್ಟಪಟ್ಟು ಆ ಕತ್ತೆ ಹಾಲನ್ನ ಸ್ವಲ್ಪ ಕರೆದ್ರು. ಆಮೇಲೆ ಆ ಹಾಲನ್ನ ತಗೊಂಡು ಸುಬ್ಬಯ್ಯ ಅಲ್ಲಿಂದ ಮನೆಗೆ ಹೋಗದೆ ಊರಿನ ಮಧ್ಯದಲ್ಲಿರುವ ಪಂಚಾಯಿತಿ ಹತ್ತಿರ ಹೋದ. ಅಲ್ಲಿ ಊರಿನ ಸ್ತ್ರೀಗಳು ನಿಂತ್ಕೊಂಡು ಕೆಲವರು ಮಾತಾಡ್ತಾ ಇದ್ರು. ಅವ್ರ ಎಲ್ಲರ ಕಣ್ಣಿಗೂ ಚೆನ್ನಾಗಿ ಕಾಣಿಸೋ ತರ ಸುಬ್ಬಯ್ಯ ಅವನ ಕೈಯಲ್ಲಿದ್ದ ಹಾಲಿನ ಚೆಂಬನ್ನ ಮುಂದ್ಗಡೆ ಹಿಡ್ಕೊಂಡಿದ್ದ. ಅದನ್ನು ನೋಡಿದ ಆ ಸ್ತ್ರೀಗಳಲ್ಲಿ ಒಬ್ರು, ಏನ್ ಅಳಿಯಂದ್ರೆ, ಕೈಯಲ್ಲೇನೋ ಚೊಂಬು ಇದೆ, ಏನು ಹಾಲು ಆ ಬಣ್ಣದಲ್ಲಿದೆ? ಸುಬ್ಬಯ್ಯ ರಹಸ್ಯ ಹೇಳೋ ತರ ತುಂಬಾನೇ ಮೆಲ್ಲೆ, ಸುಮ್ನೆ ಜೋರಾಗಿ ಮಾತಾಡ್ಬೇಡಿ, ಇದು ಸಾಧಾರಣವಾದ ಹಾಲಲ್ಲ, ಇದು ಕತ್ತೆಯ ಹಾಲು. ಏನು ಕತ್ತೆಯ ಹಾಲ? ಇದನ್ನ ಯಾರಾದ್ರೂ ಕುಡಿತಾರ? ಯಾಕೆ ಇಟ್ಕೊಂಡಿದ್ದೀರಾ? ಸುಬ್ಬಯ್ಯ ನಗುತ್ತಾ, ಈ ಕತ್ತೆಯ ಹಾಲಿಗಿರುವ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. 60 ವಯಸ್ಸಿನ ಮುದುಕಿ ಕುಡಿದ್ರೂ ಕೂಡ 20 ವಯಸ್ಸು ಹುಡುಗಿಯ ರೀತಿ ಆಗ್ಬಿಡ್ತಾರೆ. ಇದು ನನ್ನ ಅತ್ತೆಗೋಸ್ಕರ ತಗೊಂಡೋಗ್ತಾ ಇದ್ದೀನಿ. ಇದ್ರ ಬಗ್ಗೆ ಯಾರಿಗೂ ನೀವು ಹೇಳಕ್ ಹೋಗ್ಬೇಡಿ. ಹಾಗಂತ ಹೇಳಿ ಸುಬ್ಬಯ್ಯ ಅಲ್ಲಿಂದ ಹೋದ. ಆದ್ರೆ ಅವನು ಸೃಷ್ಟಿ ಮಾಡಿದ ಆ ಪುಕಾರು ಊರಲ್ಲಿ ಎಲ್ಲಾ ಕಡೆನೂ ಹರಡ್ತು. ಅಲ್ಲಿರುವ ಸ್ತ್ರೀಗಳು ಎಲ್ಲರ ಹತ್ರನೇ ಈ ವಿಷಯನ ಹೇಳ್ತಾ ಇದ್ರು. ಹೀಗಿರುವಾಗ ಸುಬ್ಬಯ್ಯ ಆ ಹಾಲ್ ಚೆಂಬುನ ತಗೊಂಡು ಊರಿನ ಹೊಲದಲ್ಲಿರುವ ಸೋಮಯ್ಯ ತಾತನ ಹತ್ತಿರ ಹೋಗಿ, ಏನಪ್ಪಾ, ಹೊಲಕ್ಕೆ ಕೆಲಸ ಮಾಡ್ಲಿಕ್ಕೆ ಬಂದ? ಏನದು ಕೈಯಲ್ಲಿ? ಅದು ಕತ್ತೆಯ ಹಾಲು. ಇದು ತುಂಬಾ ಅಮೃತದಂಥದ್ದು. ಈ ಕತ್ತೆ ಹಾಲನ್ನ ನೀನ್ ಯಾಕಪ್ಪ ತಂದಿದೀಯಾ? ಈ ಹಾಲಿನ ಮಹಿಮೆ ಏನು ಅಂತ ನಿಮಗೇನ್ ಗೊತ್ತು? ಇದನ್ನ ಮನೆಗೆ ತಗೊಂಡೋಗಿ ಚೆನ್ನಾಗಿ ಕುದಿಸಿ ಕುಡಿದ್ರೆ ಮೈಕೈ ನೋವೆಲ್ಲ ಒಂದೇ ಕ್ಷಣದಲ್ಲಿ ಹೋಗ್ಬಿಡುತ್ತೆ ಅಂತೆ. ನನಗೆ ಮೈಕೈ ನೋವು ತುಂಬಾ ಇತ್ತು. ನಮ್ಮ ಅತ್ತೆ ಕೊಟ್ಟ ಸಲಹೆಯಂತೆ ನಾನು ಕೂಡ ಹಾಗೆ ಮಾಡಿ ನೋಡ್ದೆ. ಇವಾಗ ಕೈಕಾಲ್ ನೋವೇ ಇಲ್ಲ ನಂಗೆ. ಹಾಗೆ ಸುಬ್ಬಯ್ಯ 2 ಪುಕಾರುಗಳನ್ನು ಕೊಟ್ಟು ಅಲ್ಲಿಂದ ಹೋದ. ಊರಿನವರು ಎಲ್ರು ಕೂಡ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ಮರುದಿನ ಬೆಳಗ್ಗೆ ಸುಬ್ಬಯ್ಯ ಸಿಂಗಣ್ಣ ಇಬ್ರು ಕೂಡ ಊರಿನ ಮಧ್ಯದಲ್ಲಿ ಇರುವ ಸಂತೆಗೆ ಒಂದು ಕತ್ತೆ ಹಾಗೂ ಕತ್ತೆ ಮರಿನ ತಗೊಂಡು ಹೋದ್ರು. ಅವರು ಅಲ್ಲಿ ನಿಂತ್ಕೊಂಡು, ಕತ್ತೆಯ ಹಾಲು, ಕತ್ತೆಯ ಹಾಲು, ಅದ್ಭುತವಾದ ಕತ್ತೆಯ ಹಾಲು. ನೆನ್ನೆಯ ಕಥೆಯನ್ನು ಕೇಳಿ ಎಲ್ರೂ ಅಲ್ಲಿಗೆ ಬಂದ್ರು. ಆ ಗುಂಪಿನಲ್ಲಿರೋ ಒಬ್ಳು ಸ್ತ್ರೀ, ಏನಪ್ಪಾ, ನಿಜವಾಗ್ಲೂ ಈ ಕತ್ತೆಯ ಹಾಲನ್ನು ಮುಖಕ್ಕೆ ಹಚ್ಚಿಕೊಂಡ್ರೆ ಮುಖ ಚೆನ್ನಾಗಿರುತ್ತಾ? ಇದಕ್ಕೆ ಎಷ್ಟಪ್ಪ ಹಣ? ಒಂದು ಸಣ್ಣ ಗ್ಲಾಸು 10 ವರಾಹಗಳು. ಏನು 10 ವರಾಹಗಳ? ಅದನ್ನು ಕೇಳಿ ಎಲ್ರೂ ಆಶ್ಚರ್ಯಪಟ್ರು. ಅಷ್ಟರಲ್ಲಿ ಸೋಮಯ್ಯ ತಾತ ಕೂಡ ಅಲ್ಲಿಗೆ ಬಂದ್ರು. ಏನಪ್ಪಾ, ನನಗೂ ಒಂದು ಗ್ಲಾಸ್ ಕೊಡು, ನಾನು ಕೈಕಾಲ್ ನೋವಿನಿಂದ ಸಾಯ್ತಾ ಇದ್ದೀನಿ. ಹಾಗೆ ಕೆಲವರು, ನನಗೆ ಸೊಂಟ ನೋವು, ನನ್ನ ಹೆಂಡತಿಗೆ ಕುತ್ತಿಗೆ ನೋವು, ನನ್ನ ಮಗನಿಗೆ ಸ್ವಲ್ಪ ಕೂಡ ಬಲನೇ ಇಲ್ಲ, ಇದನ್ನ ಕುಡಿದ್ರೆ ಸರಿ ಹೋಗುತ್ತೆ ಕೊಡಿ ಅಂತ ಕೇಳ್ತಾ ಇದ್ದಾಗ, ಇನ್ನು ಕೆಲವರು ಈ ಕತ್ತೆ ಹಾಲನ್ನ ಕುಡಿದ್ರೆ ಎಂತಹ ರೋಗ ಕೂಡ ಗುಣ ಆಗುತ್ತೆ ಅಂತ ಮಾತಾಡ್ತಾ ಇದ್ರು. ಇದೆಲ್ಲ ನೋಡ್ತಾ ಇದ್ದ ಸುಬ್ಬಯ್ಯ, ನೋಡಿ, ಹಾಲು ತುಂಬಾ ಕಡಿಮೆ ಇದೆ. ಯಾರು ಅಧಿಕ ಹಣವನ್ನು ಕೊಡ್ತೀರೋ ಅವರಿಗೇನೆ ಈ ಅಮೃತವನ್ನು ನಾನ್ ಕೊಡೋದು. ಹಾಗೆ ಸುಬ್ಬಯ್ಯ ಹರಾಜ್ ಹಾಕಕ್ಕೆ ಶುರು ಮಾಡ್ದ. 10 ರೂಪಾಯಿ 15 ರೂಪಾಯಿಯಿಂದ ಶುರುವಾಗಿ ಎಷ್ಟೇ ಹಣ ಆದ್ರೂ ಪರವಾಗಿಲ್ಲ ತಗೊಳ್ತೀವಿ ಅಂತ ಅಲ್ಲಿರೋರು ಎಲ್ರೂ ಕಾಯ್ತಾ ಇದ್ರು. ಇದನ್ನ ನೋಡ್ತಾ ಇದ್ದ ಸಿಂಗಣ್ಣ ಆಶ್ಚರ್ಯಪಟ್ಟ. ಹಾಗೆ ಊರಿನವರು ಸ್ವಲ್ಪ ಹೊತ್ತಿನಲ್ಲಿ ಹಾಲನ್ನ ಖಾಲಿ ಮಾಡಿದ್ರು. ಸುಬ್ಬಯ್ಯನ ಜೇಬಿನಲ್ಲಿ ಹಣನೇ ಹಣ. ಇದನ್ನೆಲ್ಲ ದೂರದಲ್ಲಿ ನಿಂತ್ಕೊಂಡು ರಾಮಲಿಂಗ ಹಾಗೂ ಗಂಗಮ್ಮ ನೋಡ್ತಾ ಇದ್ರು. ಗಂಗಮ್ಮ ಅಲ್ಲಿ ಕಾಣ್ತಾ ಇರೋ ದೃಶ್ಯನ ಅವಳಿಂದ ನಂಬಲಿಕ್ಕೆ ಆಗ್ಲಿಲ್ಲ. ಆದ್ರೆ ರಾಮಲಿಂಗ ಮಾತ್ರ ನಗುತ್ತಾ, ನೋಡ್ದ ಗಂಗಾ, ನಮ್ಮ ಅಳಿಯಂದ್ರ ಬುದ್ಧಿವಂತಿಕೆ ಮುಂದೆ ನಿನ್ ಕೆಲ್ಸ ಏನು ಮಾಡಕ್ಕಾಗಲ್ಲ. ಗಂಗಮ್ಮನಿಗೆ ಏನ್ ಹೇಳೋದು ಅಂತಾನೆ ಅರ್ಥ ಆಗ್ಲಿಲ್ಲ. ತನ್ನ ಅಳಿಯ ಸೋಮಾರಿ ಆದ್ರೂ ಕೂಡ ಬುದ್ಧಿವಂತಾನೆ ಅನ್ನೋದನ್ನ ಅವಳು ಒಪ್ಕೊಂಡ್ಲು. ಹಾಗೆ ಸಂಪಾದನೆ ಮಾಡಿದ ಹಣನ ತಗೊಂಡ್ ಬಂದು ತನ್ನ ಅತ್ತೆಯ ಹತ್ತಿರ ಕೊಟ್ಟು ಸುಬ್ಬಯ್ಯ ಈ ರೀತಿ ಹೇಳ್ದ, ಅತ್ತೆ, ಇದು ಹಾಲ್ ಮಾರಾಟ ಮಾಡಿ ಬಂದ ಹಣ. ಸಿಂಗಣ್ಣನಿಗೆ ಸೇರಬೇಕಾದ ಹಣವನ್ನು ಕೊಟ್ಟು ನನ್ನ ಪಾಲನ್ನು ನಾನ್ ತಂದಿದ್ದೀನಿ. ಇವಾಗ ಹೇಳಿ ನಾನು ಓಡೋಗ್ಬಿಡ್ತೀನಾ? ಗಂಗಮ್ಮನಿಂದ ಏನು ಮಾತಾಡಕ್ಕಾಗ್ಲಿಲ್ಲ. ಅವಳು ಪ್ರಶಾಂತವಾಗಿ ಹಣನ ನೋಡಿದ್ಲು ಅಷ್ಟೇ.
ಅತ್ತೆ, ಕೈಕಾಲು ನೋವನ್ನ ಅಧಿಕ ಮಾಡಿಕೊಂಡು ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋದು ಮಾತ್ರ ಬುದ್ಧಿವಂತಿಕೆ ಅಲ್ಲ, ಬುದ್ಧಿಯನ್ನು ಉಪಯೋಗಿಸಿ ಮಾಡುವುದೇ ಬುದ್ಧಿವಂತಿಕೆ ಕೆಲಸ. ನೀವು ಹೇಳಿದ ಹಾಗೆ ಹೊಲಕ್ಕೆ ಹೋಗಿ ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನನಗೆ ಇಷ್ಟೊಂದು ಹಣ ಸಿಗ್ತಾ ಇರಲಿಲ್ಲ. ಇವತ್ತು ನಾನು ಹಾಲಿನ ಮಾರಾಟದಿಂದ ಇಷ್ಟೊಂದು ಹಣ ಸಂಪಾದನೆ ಮಾಡಿದ್ದೀನಿ. ಕೆಲವರು ಈ ರೀತಿ ಕೆಲಸವನ್ನು ಮಾಡಿದಾಗ ಅವರನ್ನು ಕೇವಲಪಡಿಸದೆ ಅವರಿಗೆ ಉತ್ಸಾಹವನ್ನು ತುಂಬಬೇಕು. ಆವಾಗ ಗಂಗಮ್ಮನಿಗೆ ಒಂದು ವಿಷಯ ಅರ್ಥ ಆಯಿತು. ಅವರ ಅಳಿಯ ಸೋಮಾರಿಯಲ್ಲ, ಅವನು ನಿಜವಾಗ್ಲೂ ದೊಡ್ಡ ಬುದ್ಧಿವಂತ ಅನ್ನೋದನ್ನ ಒಪ್ಕೊಂಡ್ರು. ಅವರ ಸೋಮಾರಿತನದ ಹಿಂದ್ಗಡೆ ಎಲ್ಲ ಕೆಲಸಗಳನ್ನು ಸುಲಭವಾಗಿ ಮುಗಿಸುವ ಬುದ್ಧಿವಂತಿಕೆ ಅವನ ಹತ್ರ ಇತ್ತು. ಆವಾಗ ಗಂಗಮ್ಮ ನಗುತ್ತಾ, ಹೌದು ಅಳಿಯಂದ್ರೆ, ನಾನು ನಿಮ್ಮನ್ನ ತುಂಬ ಕೇವಲಪಡಿಸಿ ಮಾತಾಡ್ಬಿಟ್ಟೆ, ನನ್ನನ್ನು ಕ್ಷಮಿಸಿ. ಮನೆಯೊಳಗೆ ಬನ್ನಿ, ನಿಮಗೆ ತುಂಬ ಇಷ್ಟವಾದ ಕೋಳಿ ಮಾಂಸ ಸಾರನ್ನು ನಾನೇ ನನ್ನ ಕೈಯಾರೆ ಮಾಡಿ ಕೊಡ್ತೀನಿ. ಆ ದಿನದಿಂದ ಗಂಗಮ್ಮ ಸುಬ್ಬಯ್ಯನನ್ನ ಬೆಳಿಗ್ಗೆನೆ ಎಬ್ಸಿ ಕೆಲಸ ಮಾಡು ಅಂತ ಹೇಳೋದನ್ನ ಬಿಟ್ಬಿಟ್ಲು. ಅದ್ ಮಾತ್ರ ಅಲ್ಲ, ಊರಿನಲ್ಲಿ ಯಾರಿಗೆ ಏನೇ ಸಮಸ್ಯೆ ಬಂದ್ರೂ ಎಲ್ರೂ ಗಂಗಮ್ಮನ ಹತ್ರ ಬಂದು ಹೇಳ್ಕೊಳ್ತಾ ಇದ್ರು. ಗಂಗಮ್ಮ ತನ್ನ ಅಳಿಯನ ಹತ್ರ ಆ ಸಮಸ್ಯೆನೇ ಹೇಳಿ ಮನೆ ಕೆಲಸ, ಅವರ ಸಮಸ್ಯೆ ಎಲ್ಲನೂ ಸುಲಭವಾಗಿ ಸರಿ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ತಿದ್ಲು. ಹಾಗೆ ಸುಬ್ಬಯ್ಯ ತನ್ನ ಅತ್ತೆ ಹತ್ತಿರ ಒಳ್ಳೆ ಹೆಸರು ಕೂಡ ತಗೊಳ್ತಾ ಇದ್ದ. ಹಾಗೇನೆ ಅವನ ಕುಟುಂಬದ ಜೊತೆ ಸಂತೋಷವಾಗಿ ಬಾಳ್ತಿದ್ದ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ದೇಹ ಬಲನ ಉಪಯೋಗ ಮಾಡಿ ಕೆಲಸ ಮಾಡೋದು ಮಾತ್ರ ಮುಖ್ಯ ಅಲ್ಲ, ಬುದ್ಧಿವಂತಿಕೆನ ಉಪಯೋಗ ಮಾಡಿ ಕೆಲಸನ ಸುಲಭವಾಗಿ ಮಾಡೋದು ಕೂಡ ನಿಜವಾಗ್ಲೂ ತುಂಬಾ ಒಳ್ಳೆ ವಿಷಯನೇ. ಯಾರು ಎಂಥವ್ರು ಅಂತ ತಿಳ್ಕೊಂಡು ಅವ್ರ ಹತ್ರ ಏನ್ ಸಾಮರ್ಥ್ಯ ಇದೆ ಅಂತ ತಿಳ್ಕೊಂಡು ಅವ್ರನ್ನ ಅದೇ ರೀತಿಯಲ್ಲಿ ಕೆಲಸ ಮಾಡಿಸ್ಬೇಕು.